ಜ್ಯೋತಿಷಿಯಿಂದ ಮಹಿಳೆ ಮೇಲೆ ಇದೆಂತ ದೌರ್ಜನ್ಯ. ಮಾಟ ಮಂತ್ರ ಮಾಡಿಸ್ತೀನಂತ ನಿರಂತರ ಅತ್ಯಾಚಾರ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಕಷ್ಟ ಅಂತ ಜ್ಯೋತಿಷಿ ಬಳಿ ಹೋಗುವವರು ಪ್ರತಿಯೊಬ್ಬರು ಈ ಸ್ಟೋರಿಯನ್ನ ನೋಡ್ಲೇಬೇಕಾಗಿದೆ. ಏನೋ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಜ್ಯೋತಿಷಿ ಬಳಿ ಹೋದ ಬ್ಯೂಟಿಷಿಯನ್ ಮೇಲೆ ಸ್ವಾಮೀಜಿ ನಿರಂತರವಾಗಿ ಅತ್ಯಾಚಾರ ಎಸಗಿರುವ ಗಂಭೀರ ಆರೋಪ ಪ್ರಕರಣ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ಇಟ್ಕೊಂಡಿದ್ದ ಮಹಿಳೆಯನ್ನ ಜ್ಯೋತಿಷಿ ಮೋಹನ್ ಕುಮಾರ್ ಎಂಬುವವರು ಕಳೆದ 2025ರಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಹಣಕಾಸು ಅಭಿವೃದ್ಧಿಗೆ ಪೂಜೆ ಮಾಡಿಸಬೇಕು ಎಂದು ನಂಬಿಸಿದ ಆರೋಪಿ ಕಳೆದ 2025ರ ಜನವರಿ 30ರಂದು ರಾಮನಗರಕ್ಕೆ ಕರೆದೊಯ್ದಿದ್ದು, ಅಲ್ಲಿಂದ ವಾಪಸ್ ಬರುವಾಗ ನಿರ್ಜನ ಪ್ರದೇಶದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಂತೆ. ನಂತರ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪೂಜೆಗೆಂದು ಕರೆದೊಯ್ದು ವಾಪಸ್ಸಾಗುವಾಗ ಕಾರಿನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ಗಂಡ ಮಗು ರಕ್ತ ಕಾರಿಕೊಂಡು ಸಾಯುವಂತೆ ಮಾಡ್ತೀನಿ ಎಂದು ಹೆದರಿಸಿದ್ನಂತೆ. ತುಂಬಾ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದ್ರೆ ಈ ತರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ, ಆಮೇಲೆ ನಾನು ಮನೇಲಿ ಒಬ್ಳೇ ಇರ್ತೀನಿ, ಕುತ್ಕೊಳ್ಳಿ ಚೇರ್ ಹಾಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಚೇರ್ ಹಾಕ್ತೀನಿ, ಕುತ್ಕೊತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆಗ ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದ್ರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕ್ಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕ್ಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋಕ್ಕೆ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೆ ಏನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೆ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ. ಇನ್ನ ಫೆಬ್ರವರಿ 10ರಂದು ದೀಕ್ಷೆ ನೀಡುವ ನೆಪದಲ್ಲಿ ಮಹಿಳೆಯ ಮನೆಗೆ ಬಂದಿದ್ದ ಜ್ಯೋತಿಷಿ ಗಂಡ ಮತ್ತು ಮಗನನ್ನ ಮನೆಯಿಂದ ಹೊರಗೆ ಕಳಿಸಿ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಿದ್ದಾನೆ. ಇನ್ನು ಜ್ಯೋತಿಷಿ ಮೋಹನ್ ಕುಮಾರ್ ಕಾಟ ತಾಳಲಾರದೆ ಮಹಿಳೆ ಈಗ ಪೊಲೀಸರ ಠಾಣೆ ಮೆಟ್ಟಿಲೇರಿದ್ದು, ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರನ್ನ ನೀಡಿದ್ದಾಳೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ತನಿಖೆ ಆರಂಭ ಆಗ್ತಿದ್ದಂತೆ ಜ್ಯೋತಿಷಿ ಎಸ್ಕೇಪ್ ಆಗಿದ್ದು, ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.